ಮುಸ್ಲಿಂ ಯುವಕನ ಹತ್ಯೆಗೆ ಮಂಗಳೂರು ಉದ್ವಿಗ್ನಗೊಂಡ ಪರಿಸ್ಥಿತಿಯಲ್ಲಿದೆ. ಸೂರತ್ಕಲ್ನಲ್ಲಿ ಬಸ್ ಮೇಲೆ ಕಲ್ಲು ತೂರಾಟವಾಗಿದೆ. ನಂದಿನಿ ಎಂಬ ಖಾಸಗಿ ಬಸ್ ಮೇಲೆ ಕಲ್ಲು ತೂರಾಟವಾಗಿದೆ. ನೋಡಿ, ಅದನ್ನೇ ಹೇಳ್ತಾ ಇರುವಂಥದ್ದು. ಒಂದು ವೈಯಕ್ತಿಕ ದ್ವೇಷ ಸಮುದಾಯಿತ ದ್ವೇಷವಾಗಿ ಹೇಗೆ ಮಾರ್ಪಡುತ್ತೆ ಅನ್ನೋದನ್ನು ಮಂಗಳೂರಿನ ಘಟನಾವಳಿಗಳನ್ನು ಆಧರಿಸಿ ನೋಡಬೇಕಾಗತ್ತೆ. ವ್ಯಕ್ತಿ ನಡುವಿನ ದ್ವೇಷ ಇದೆಯಲ್ಲ, ಅದು ಸಮುದಾಯಗಳ ನಡುವಿನ ದ್ವೇಷವಾಗಿ ಮಾರ್ಪಡುತ್ತೆ. ಇದೀಗ ಅಂಥ ಘಟನೆ ನಡೀತಾ ಇದೆ. ಬಸ್ಗಳ ಮೇಲೆ ಕಲ್ಲು ತೂರಾಟ. ಅಬ್ದುಲ್ ಹತ್ಯೆಯನ್ನು ಖಂಡಿಸಿ ದಕ್ಷಿಣ ಕನ್ನಡ ಬಂದ್ಗೆ ಕರೆ ನೀಡಲಾಗಿದೆ. ಹಲವೆಡೆ ಬಸ್ ಸಂಚಾರಕ್ಕೆ ತಡೆ ನೀಡಲಾಗಿದೆ. ಕಲ್ಲು ತೂರಾಟವಾಗಿದೆ. ಈ ಸಂದರ್ಭದಲ್ಲಿ ಶಾಂತಿಯನ್ನು ಕಂಡುಕೊಳ್ಳುವಂಥ ಪ್ರಯತ್ನ ಮಂಗಳೂರಲ್ಲಿ ಹೇಗೆ ಹುಡುಕೋದು ಅಂತ. ಈಗಾಗಲೇ ಅಬ್ದುಲ್ ರೆಹಮಾನ್ ಹತ್ಯೆಯನ್ನು ಖಂಡಿಸಿ ಭಾಳ ದೊಡ್ಡ ಹೋರಾಟವನ್ನು ರೂಪುಗೊಳಿಸಲಾಗ್ತಾ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬಂದ್ಗೆ ಕರೆ ನೀಡಲಾಗಿದೆ. ಇನ್ನು ಬಲವಂತವಾಗಿ ಬಸ್ಗಳನ್ನು ತಡೆಯೋದು, ಬಲವಂತವಾಗಿ ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚಿಸೋದು, ಬಲವಂತವಾಗಿ ಬಂದ್ಗೆ ಬೆಂಬಲ ಕೊಡಿ ಅಂತ ಹೇಳೋದು, ಈ ಕೃತ್ಯಗಳೆಲ್ಲವೂ ಕೂಡ ನಡೀತಾ ಇದೆ. ನೋಡಿ, ಸ್ವಯಂ ಪ್ರೇರಿತವಾಗಿ ಬಂದ್ ಆಚರಣೆ ಮಾಡಿದ್ರೆ ಅದಕ್ಕೆ ಅರ್ಥ ಇದೆ. ಆದರೆ ಬಲವಂತವಾಗಿ ಅದನ್ನು ಮುಚ್ಚಿಸುವಂಥ ಕೆಲಸ ಇದೆಯಲ್ಲ, ಕಾನೂನಿನ ಅಡಿಯಲ್ಲಿ ಅದಕ್ಕೆ ಅವಕಾಶ ಇಲ್ಲ. ಹೀಗಿದ್ದರೂ ಕೂಡ ನೋಡಿ, ಕರ್ಫ್ಯೂ ಇದೆ, ಅಲ್ಲಿಯ ನಿಷೇಧಾಜ್ಞೆ ಜಾರಿಯನ್ನು ಮಾಡಲಾಗಿದೆ. ಈ ಸಂದರ್ಭದಲ್ಲೂ ಕೂಡ ಕಲ್ಲು ತೂರಾಟಗಳಾಗುತ್ತೆ, ಗುಂಪು ಘರ್ಷಣೆಗಳಾಗುತ್ತೆ ಅಂದರೆ ಏನರ್ಥ ಅಂತ ಹೇಳಿ ಪ್ರಶ್ನೆಯನ್ನು ಪೊಲೀಸರ ಮುಂದೆ ಇಡಬೇಕಾಗತ್ತೆ. ಈಗ ನೇರವಾಗಿ ಮಂಗಳೂರಿಗೆ ತೆರಳೋಣ. ಅಲ್ಲಿನ ಪರಿಸ್ಥಿತಿಯನ್ನು ವಿವರಿಸ್ತಾರೆ ನಮ್ಮ ಪ್ರತಿನಿಧಿ. ನೇರ ಸಂಪರ್ಕದಲ್ಲಿ ಆದಿತ್ಯ ಜಾಯ್ನ್ ಆಗ್ತಾ ಇದ್ದಾರೆ. ಆದಿತ್ಯ, ಗಮನಿಸ್ತಾ ಇದ್ದೀವಿ, ಒಂದು ಶಾಂತಿಯ ನೆಲೆಬೀಡಾಗಿದ್ದಂಥ ಬುದ್ಧಿವಂತರ ಜಿಲ್ಲೆ ಅಂತ ಕರೆಸಲ್ಪಡುವಂಥ ದಕ್ಷಿಣ ಕನ್ನಡ ಇದೀಗ ಕೋಮು ದ್ವೇಷದ ಜ್ವಾಲೆಯಲ್ಲಿ ಬೆಂದು ಬಳಲ್ತಾ ಇದೆ. ಈಗಲೂ ಕೂಡ ಅಂಥ ಘಟನೆಗಳು ನಡೆದಾಗ ಏನಾಗುತ್ತೆ ಅಂದರೆ, ಈ ಘಟನೆ ನಂತರದಲ್ಲಿ ಮತ್ತೊಂದು ಪ್ರತೀಕಾರದ ಘಟನೆ ನಡೆಯುತ್ತೆ ಅನ್ನೋ ಆತಂಕದಲ್ಲೇ ಜನ ಕಳೀಬೇಕಾಗಿತ್ತು. ಇವತ್ತಿನ ವಾತಾವರಣ, ಯಾಕೆಂದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಿಷೇಧಾಜ್ಞೆ ಇದೆ, ಇನ್ನೊಂದು ಕಡೆ ಬಂದ್ಗೆ ಕರೆ ನೀಡಲಾಗಿದೆ, ಮತ್ತೊಂದು ಕಡೆ ಕಲ್ಲು ತೂರಾಟ ಆಗಿದೆ. ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯ ವಾತಾವರಣ ಮತ್ತು ಅಲ್ಲಿನ ಸ್ಥಿತಿಗತಿಯನ್ನು ವಿವರಿಸೋದಾದರೆ ಆದಿತ್ಯ. ದಶರಥ್, ಹೌದು, ಅಬ್ದುಲ್ ರೆಹಮಾನ್ನ ಹತ್ಯೆ ಬಳಿಕ ಈಗ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತೆ ಉದ್ವಿಗ್ನವಾಗಿದೆ. ಅನೇಕ ಕಡೆಗಳಲ್ಲಿ ಕಲ್ಲು ತೂರಾಟ ನಡೆದಿದೆ. ಅಂದರೆ ಪ್ರಮುಖವಾಗಿ ಆರೋಪಿಗಳನ್ನು ಬಂಧಿಸಬೇಕು, ಇಲ್ಲವಾದರೆ ನಾವು ಇಲ್ಲಿಂದ ಮೃತದೇಹವನ್ನು ತೆಗೆಯೋದಕ್ಕೆ ಬಿಡೋದಿಲ್ಲ ಅಂತ ನಿನ್ನೆ ಆಸ್ಪತ್ರೆ ಮುಂಭಾಗದಲ್ಲೇ ಸಾವಿರಾರು ಆಕ್ರೋಶಿತರು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಈ ಬೆನ್ನಲ್ಲೇ ಹಿಂದೂ ಮುಖಂಡನಾಗಿದ್ದಂಥ ಶರಣ್ ಪೆಂಪೆಲ್ರವರನ್ನು ಒಮ್ಮೆ ವಶಕ್ಕೆ ಪಡೆದು ಆ ಬಳಿಕ ಜಾಮೀನಿನ ಮೇಲೆ ಅವರನ್ನು ಬಿಡುಗಡೆಗೊಳಿಸಲಾಯಿತು. ಇವತ್ತು ಬೆಳಗ್ಗೆ ಅಲ್ಲಿ ಸಮೀಪ ಅಂದರೆ ಉಳ್ಳಾಳದ ಒಂದು ದೇರಳಕಟ್ಟೆಯ ಒಂದು ಖಾಸಗಿ ಆಸ್ಪತ್ರೆಯಲ್ಲಿ ಅಬ್ದುಲ್ ರೆಹಮಾನ್ನ ಮೃತದೇಹ ಆಯಿತು. ಮರಣೋತ್ತರ ಪರೀಕ್ಷೆಯ ಬಳಿಕ ಸಮೀಪದ ಮದನಿನಗರದ ಮಸೀದಿಯಲ್ಲಿ ಆತನ ಅಂತಿಮ ವಿಧಿವಿಧಾನಗಳು ಅಂದರೆ ಇಸ್ಲಾಂ ಧರ್ಮದ ಅನುಸಾರವಾಗಿ ಮೈಯತ್ತನ್ನು ಮಾಡಿ ಆ ಬಳಿಕ ಕುಟುಂಬಸ್ಥರಿಗೆ ಒಂದು ಶರೀರವನ್ನು ಒಪ್ಪಿಸಿ ಅದು ಮೆರವಣಿಗೆಯ ಮೂಲಕ ದೇರಳಕಟ್ಟೆಯಿಂದ ಬಂಟ್ವಾಳದತ್ತ ಈಗ ಸದ್ಯ ಸಾಗಿ ಬರ್ತಾ ಇದೆ. ಈಗ ದಾರಿ ಮಧ್ಯದಲ್ಲೂ ಕೂಡ ಸಾವಿರಾರು ಆಕ್ರೋಶಿತರು ಆತನ ಒಂದು ಅಂತಿಮ ದರ್ಶನವನ್ನು ಪಡೆಯೋದಕ್ಕೆ ಸೇರಿದ್ರು. ಅದರ ಜೊತೆಗೆ ಹಂತಕರನ್ನ ಶೀಘ್ರ ಬಂಧಿಸಬೇಕು ಅನ್ನುವಂಥ ರೀತಿಯ ಒಂದು ಆಗ್ರಹವನ್ನು ಕೂಡ ಮಾಡಲಾಗ್ತಾ ಇದೆ ಮತ್ತು ಅನೇಕ ಕಡೆಗಳಲ್ಲಿ ವಾಹನಗಳನ್ನು ತಡೆಗಟ್ಟಿ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಲಾಗ್ತಾ ಇದೆ. ಇನ್ನು ಸುರತ್ಕಲ್ ಪೊಳಲಿ ಭಾಗದಲ್ಲಿ ಒಂದಿಷ್ಟು ಬಸ್ಗಳಿಗೂ ಕೂಡ ಕಲ್ಲು ತೂರಾಟವನ್ನು ನಡೆಸಿರುವಂಥ ಘಟನೆಗಳು ಕೂಡ ನಡೆದಿದೆ. ಯಾಕಂದರೆ ನಿನ್ನೆ ಈ ಹತ್ಯೆಯಾದ ಬೆನ್ನಲ್ಲೇ ಇವತ್ತು ಕೆಲವೊಂದಿಷ್ಟು ಸಾಮಾಜಿಕ ಜಾಲತಾಣಗಳಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಬಂದ್ ಕರೆಯನ್ನು ಕೊಡಲಾಗಿದೆ ಅನ್ನುವಂಥ ರೀತಿಯ ಒಂದಿಷ್ಟು ಸಂದೇಶಗಳು ರವಾನೆ ಆಗ್ತಾ ಇತ್ತು. ಹಾಗಾಗಿ ಇವತ್ತು ಬಸ್ಸು ಅಂದರೆ ಪ್ರಮುಖವಾಗಿ ಸೂಕ್ಷ್ಮ ಪ್ರದೇಶಗಳಲ್ಲಿ ಬಸ್ ಸಂಚಾರಕ್ಕೆ ಬಹಳ ತಡೆಯನ್ನು ಒಡ್ಡಲಾಗಿದೆ. ಒಂದಿಷ್ಟು ಕಡೆಗಳಲ್ಲಿ ಈ ಸೂಕ್ಷ್ಮ ಪ್ರದೇಶಗಳು ಏನಿದೆ, ಈಗ ಸುರತ್ಕಲ್ ಆಗಿರ್ಬೋದು, ಪೊಳಲಿ, ಅಡ್ಡೂರು ಈ ಭಾಗದಲ್ಲೆಲ್ಲ ಬಸ್ಗಳು ಸಂಚಾರ ಮಾಡಿದ ಸಂದರ್ಭ ಅದರ ಮೇಲೆ ಕಲ್ಲು ತೂರಾಟದಂಥ ಪ್ರಕರಣಗಳು ಕೂಡ ನಡೆದಿದೆ. ಅಂದರೆ ಸಾರ್ವಜನಿಕರು ಈಗ ಹೊರಗಡೆ ಬರೋದಕ್ಕೂ ಕೂಡ ಭಯ ಪಡುವಂಥ ಒಂದು
ಪರಿಸ್ಥಿತಿ ನಿರ್ಮಾಣವಾಗಿದೆ. ಈಗಾಗಲೇ ಆತನ ಒಂದು ಪಾರ್ಥಿವ ಶರೀರ BC ರೋಡ್ಗೆ ಸಮೀಪ ಆಗ್ತಾ ಇದೆ. BC ರೋಡ್ ಮೂಲಕ ಕೈಕಂಬವಾಗಿ ಆತನ ಮನೆ ಅಂದರೆ ಬಂಟ್ವಾಳದ ಕೊಳತ್ತು ಮಜಲುವಿಗೆ ಆ ಒಂದು ಮೃತದೇಹದ ಅಂತಿಮ ಯಾತ್ರೆ ಸಾಗಲಿಕ್ಕಿದೆ. ಈ ದಾರಿಯುದ್ದಕ್ಕೂ ಕೂಡ ಪೊಲೀಸರು ಹದ್ದಿನ ಕಣ್ಣನ್ನು ಇಟ್ಟಿದ್ದಾರೆ. ಅನೇಕ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಿದ್ರೂ ಕೂಡ ಪರಂಗಿಪೇಟೆ ಅನ್ನುವಂಥ ಪ್ರದೇಶದಲ್ಲೂ ಕೂಡ ಆ ಒಂದು ಮೃತದೇಹವನ್ನ ಅಲ್ಲಿ ಅಂದರೆ ಮುಂದೆ ಪಾಸ್ ಆಗೋದಕ್ಕೆ ಆಕ್ರೋಶಿತರ ಗುಂಪು ಬಿಟ್ಟಿಲ್ಲ. ಆರೋಪಿಗಳನ್ನು ಬಂಧನ ಮಾಡಬೇಕು. ಪ್ರಮುಖವಾಗಿ ಯಾರೆಲ್ಲ ಪ್ರಚೋದನಕಾರಿ ಭಾಷಣವನ್ನ ಮಾಡ್ತಾ ಇದ್ದಾರೋ ಅವರನ್ನ ಯಾಕೆ ಸರ್ಕಾರ ಬಂಧನ ಮಾಡ್ತಾ ಇಲ್ಲ, ಅವರನ್ನ ಯಾಕೆ ಅವರ ವಿರುದ್ಧ ಕ್ರಮವನ್ನ ಕೈಗೊಳ್ತಾ ಇಲ್ಲ, ಹೀಗೆ ಎಲ್ಲ ಆಕ್ರೋಶಗಳನ್ನು ವ್ಯಕ್ತಪಡಿಸಿ ಅಲ್ಲಿ ಅಡ್ಡಪಡಿಸುವಂಥ ಒಂದು ಘಟನೆಗಳು ಕೂಡ ನಡೀತು. ಅಂದರೆ ಬಂಟ್ವಾಳ ಅಂದರೆ BC ರೋಡ್ ಪ್ರದೇಶಕ್ಕೆ ಆತನ ಮೃತದೇಹ ಬರ್ತಾ ಇರುವ ಸಂದರ್ಭದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರಿದರು. ದಶರಥ ಇಡೀ ಕಿಲೋಮೀಟರ್ ಗಟ್ಟಲೆ ಅಂದರೆ ರಾಷ್ಟ್ರೀಯ ಹೆದ್ದಾರಿ ಇದು. ಈ ರಾಷ್ಟ್ರೀಯ ಹೆದ್ದಾರಿ ಗಂಟೆಗಟ್ಟಲೆ ಟ್ರಾಫಿಕ್ ಜಾಮ್ ಆಗಿದೆ. ಈಗಲೂ ಕೂಡ ಏನು ಮಂಗಳೂರಿನಿಂದ ಬೆಂಗಳೂರಿಗೆ ಹೋಗುವಂಥವರು ಅಥವಾ ಆ ಭಾಗದಿಂದ ಬೇರೆ ಬೇರೆ ಕಡೆಗೆ ಹೋಗುವಂಥವರು ಆ ಹೈವೇ ಪಾಸ್ ಆಗೋದಕ್ಕೆ ಹರಸಾಹಸವನ್ನು ಪಡ್ತಾ ಇದ್ದಾರೆ. ಪೊಲೀಸರು ಕೂಡ ಹೈರಾಣಾಗಿ ಹೋಗಿದ್ದಾರೆ. ಒಂದು ಕಡೆಯಿಂದ ಧಾರಾಕಾರ ಮಳೆ ಆಗ್ತಾ ಇದೆ. ಜನರು ಕೂಡ ಆತಂಕದಲ್ಲೇ ಇದ್ದಾರೆ. ಯಾವ ಸಂದರ್ಭದಲ್ಲಿ ಏನಾಗುತ್ತೆ ಅನ್ನುವಂಥ ರೀತಿಯ ಒಂದು ರೀತಿಯ ಆತಂಕ ವ್ಯಕ್ತವಾಗಿದೆ. ಯಾಕಂದರೆ ಸುಭಾಷ್ ಶೆಟ್ಟಿಯ ಹತ್ಯೆ ಬೆನ್ನಲ್ಲೇ ಮಂಗಳೂರು ಉದ್ವಿಗ್ನವಾಗಿತ್ತು. ರಕ್ತಕ್ಕೆ ರಕ್ತ, ಹತ್ಯೆಗೆ ಪ್ರತಿಕಾರ, ಈ ಥರ ಎಲ್ಲ ವಿಚಾರಗಳು ನಮ್ಮ ಕಣ್ಣ ಮುಂದೆ ನಡೀತಾ ಆಯಿತು. ಮತ್ತು ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಇದಕ್ಕೆ ತುಪ್ಪ ಸುರಿಯುವಂಥ ಘಟನೆಗಳು ಕೂಡ ನಡೀತಾ ಆಯಿತು. ಹಾಗಾಗಿ ಈಗ ಮತ್ತೊಮ್ಮೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನೆತ್ತರು ಹರಿದಿದೆ. ಅದು ಕೂಡ ಓರ್ವ ಅನ್ಯಕೋಮನ ಯುವಕನ ನೆತ್ತರು ಹರಿದಿದೆ. ಮತ್ತು ಆ ಮುಸ್ಲಿಂ ಮುಖಂಡರ ಒಂದು ಆರೋಪದ ಪ್ರಕಾರ ಸುಭಾಷ್ ಶೆಟ್ಟಿಯ ಹತ್ಯೆಯ ಪ್ರತಿಕಾರವಾಗಿ ಹತ್ಯೆಯನ್ನ ಮಾಡಲಾಗಿದೆ ಮತ್ತು ಇಲ್ಲಿ ಕೇಳಿ ಬರುವಂಥ ಪ್ರಚೋದನಕಾರಿ ಭಾಷಣಗಳೇ ಇದಕ್ಕೆ ಕಾರಣವಾಗಿದೆ ಅನ್ನುವಂಥ ರೀತಿಯ ಆರೋಪಗಳನ್ನೆಲ್ಲ ಮಾಡ್ತಾ ಇದ್ದಾರೆ. ಮತ್ತೆ